ಕರೆಂಟ್ ಇಲ್ಲದೆ ಏನ್ರಿ ನಡೆಯುತ್ತೆ? ಏನು ನಡೆಯಲ್ಲ. ಆದರೆ ಅದನ್ನೇ ಅಸ್ತ್ರವನ್ನಾಗಿಟ್ಕೊಂಡು ಬ್ರಹ್ಮಾಸ್ತ್ರಗಳನ್ನು ಹೂಡ್ತಾರಲ್ಲ ನಮ್ಮ ಅಧಿಕಾರಿಗಳು ಮತ್ತು ಪಿತೂರಿ ನಡೆಸ್ತಾ ಇರುವಂಥ ನಮ್ಮ ರಾಜಕಾರಣಿಗಳು, ಅದನ್ನು ನಾವು ಪ್ರಶ್ನೆ ಮಾಡಬೇಕಾಗಿದೆ. ಎಸ್, ಪ್ರಶ್ನೆ ಮಾಡೋಣ. ಹಾಗೆಯೇ ಕೆ ಆರ್ ಎಸ್ನ ರಾಜ್ಯ ಕಾರ್ಯಾಧ್ಯಕ್ಷರ ಜೊತೆ ನಾವು ಮಾತನಾಡೋಣ, ರಘು ಜಾಣಗೆರೆ ಅವ್ರ ಜೊತೆ. ಅದಕ್ಕಿಂತ ಮುಂಚಿತವಾಗಿ ಲೆಟ್ಸ್ ಗೋ ಫಾರ್ ಅನದರ್ ಅಪ್ಡೇಟ್. ಇದು ಗ್ಯಾರಂಟಿ ಕರಪ್ಷನ್ ಕರ್ಮಕಾಂಡ, ನೋ ಡೌಟ್ ಅಬೌಟ್ ಇಟ್. ಈಗ OC ಅಂದರೆ ಓಪನ್ ಕರಪ್ಷನ್, CC ಅಂದರೆ ಕ್ಯಾಶ್ ಫಾರ್ ಕರಪ್ಷನ್ ಆಗೋಗಿದೆ. GBA ಸೇರಿ ಪಾಲಿಕೆ ಇಂಜಿನಿಯರ್ಸ್ ವಿದ್ಯುತ್ ಇಲಾಖೆಗೆ ಇಲ್ಲೇ ಲಂಚದ ಮೂಲ. OCಗೂ ಲಂಚ, CCಗೂ ಲಂಚ, ಕರೆಂಟ್ಗೂ ಲಂಚ, ನೀರಿಗೂ ಲಂಚ ಕೊಡಲೇಬೇಕು. ಆಗಾಗ ಇದೇ ಲಂಚಬಾಕ ಇಂಜಿನಿಯರ್ಸ್ಗಳ ಮೇಲೆ ACB ರೇಡ್ ಮಾಡ್ತಾ ಇರುತ್ತೆ. ಜನರನ್ನ ಸುಲಿಗೆ ಮಾಡೋಕೆ ಇದೊಂದು ಲಂಚದ ಬೇಟೆ ಆಡ್ತಾ ಇರುವಂಥ ಇಲಾಖೆಗಳು. ಇದು ಖಂಡಿತವಾಗ್ಲೂ ಕರಪ್ಷನ್ ಕರ್ಮಕಾಂಡ, ಕರೆಂಟ್ ಕರ್ಮಕಾಂಡ. ಹೆಸರಿಗೆ ಕಾನೂನನ್ನು ಬಳಸಿಕೊಂಡು ಯಾವ ರೀತಿ ಮೋಸ ಮಾಡ್ತವೆ ಅನ್ನೋದನ್ನು ನಾವೀಗ ಗಮನಿಸಬೇಕಾಗಿದೆ. ಹಾಗಾದರೆ ವಾಟ್ ಈಸ್ ದ ಸೊಲ್ಯೂಷನ್ ಫಾರ್ ದಿಸ್? ಪರಿಹಾರ ಏನು ನೋಡಬೇಕಲ್ವೇ? ದಟ್ ಇಸ್ ಅ ಟಾಪ್ ಸ್ಟೋರಿ. ಎಸ್, ಈ ಸರ್ಟಿಫಿಕೇಟ್ಗಳನ್ನು ಪಡೀಲಿಕ್ಕೆ ಲಂಚ ಕೊಡಬೇಕು, ಯಾವ ರೀತಿ ಜನ ಹೈರಾಣಾಗ್ತಾ ಇದ್ದಾರೆ ಮತ್ತು ಸರ್ಕಾರವನ್ನು ಯಾವ ರೀತಿ ಪ್ರಶ್ನೆ ಮಾಡಬೇಕು, ಇದರಲ್ಲಿ ಯಾವೆಲ್ಲ ಇಲಾಖೆಗಳು ಅಂದರೆ BBMP, BWSSB, ಬೆಸ್ಕಾಮ್, ಹೀಗೆ ಇವೆಲ್ಲವೂ ಕೂಡ ಇಂಟರ್ಲಿಂಕ್ ಆಗಿರುತ್ತವೆ ಅನ್ನೋದನ್ನು ನಾವು ಪ್ರಮುಖವಾಗಿ ಅರ್ಥ ಮಾಡ್ಕೊಳ್ಬೋದು. ಎಸ್, ಹಾಗಾದರೆ ಈ OC ಆ್ಯಂಡ್ CC ಸ್ಕ್ಯಾಮ್ಗೆ ಸೊಲ್ಯೂಷನ್ ಆದರೂ ಏನು ಚರ್ಚೆ ಮಾಡೋಣ. ನೀರು ಕರೆಂಟ್ ರೈಟ್ ಟು ಲೈವ್ಲಿಹುಡ್ ಆಗಿರೋದ್ರಿಂದ ಅದನ್ನು ಕೊಡದೇ ಇರೋಂಗಿಲ್ಲ. ಅದರಿಂದ OC CC ಸಮಸ್ಯೆ ಇದ್ದರೆ ಅದಕ್ಕೊಂದು ಪರಿಹಾರ ಮಾಡಲೇಬೇಕಾಗಿದೆ. ಡೀಮ್ಡ್ ಟ್ಯಾಕ್ಸ್ ಪ್ಲ್ಯಾನ್ ಮಾಡೋದು, ದಂಡ ಹಾಕೋದು, ಏನೋ ಒಂದು ಮಾಡಬೇಕು. ಈ ರೀತಿ OC CC ಸ್ಕ್ಯಾಮ್ ಮಾಡಿಕೊಂಡು ಶ್ರೀಸಾಮಾನ್ಯರಿಗೆ ತೊಂದರೆ ಕೊಡ್ತಾ ಇದ್ದಾರೆ. ಅದು ಬೇಡ ಅಂತ ಹೇಳ್ತಾ ಇರೋದು. ಫಾಸ್ಟ್ ವಿಂಡೋ ಮೂಲಕ ಸಿದ್ದರಾಮಯ್ಯ ಸರ್ಕಾರ ಜನಸ್ನೇಹಿ ಆಗಲಿ ಅನ್ನೋದು ನಮ್ಮ ಕಳಕಳಿ ಮತ್ತು ಆಶಯ ಮತ್ತು ಡಿಮ್ಯಾಂಡ್. ಜನಸ್ನೇಹಿ ಸರ್ಕಾರ, ಜನಸ್ನೇಹಿ ಪೊಲೀಸ್ ಸ್ಟೇಷನ್ ಇವೆಲ್ಲ ಬರೀ ಹೆಸರಿಗೆ ಮಾತ್ರ ಆಗಿದ್ದಾವೆ. ಆದರೆ ನಿಜಕ್ಕೂ ಎಲ್ಲ ಧನಸ್ನೇಹಿ ಆಗ್ಬಿಟ್ಟಿದ್ದಾವಲ್ಲ ಅನ್ನೋದು ದೊಡ್ಡ ಪ್ರಶ್ನೆ ಆಗಿದೆ. ಎಸ್, ಈಗ KRSನ ರಾಜ್ಯ ಕಾರ್ಯಾಧ್ಯಕ್ಷರು ರಘು ಜಾಣಗೆರೆ ಅವರನ್ನು ಮಾತನಾಡಿಸೋಣ. ಯಾಕಂತ ಹೇಳಿದ್ರೆ ಕರಪ್ಷನ್ ಅಂತ ಬಂದಾಗ ಬಹಳ ದೊಡ್ಡ ಮಟ್ಟದಲ್ಲಿ ದನಿ ಎತ್ತಿ ಆ ಸುಲಿಗೆಕೋರರನ್ನು ಸದೆಬಡಿಯುವ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಥ್ಯಾಂಕ್ ಯು ಸರ್. ಐ ವಿಲ್ ಇನ್ವೈಟ್ ಯು ಫಾರ್ ದ ಡಿಬೇಟ್. ಎಸ್ ಸರ್, ಬಹುಶಃ ನನಗೆ ಅನಿಸೋದು ಇವರು ಏನು ಫ್ರೀ ಕರೆಂಟ್ ಅಂತ ಜನರಿಗೆ ಕೊಡ್ತೀವಿ ಅಂತ ಹೇಳಿ ಪ್ರೀಬೀಸ್ ಘೋಷಣೆ ಮಾಡಿದಾಗ ಏನು ಒಂಥರ ಎಕ್ಸೈಟ್ಮೆಂಟ್ ಆಗಿ ಇತ್ತಲ್ಲ ಅದು ಅನೌನ್ಸ್ಮೆಂಟು, ಬಹುಶಃ ಅದಾದ ನಂತರ ಈಗ ಜನರಿಗೆ ಅದು 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 ಪಡ್ಕೊಂಡಂಥ ಪ್ರಚಾರ ಏನಿತ್ತು, ಅದಾದ ನಂತರ ಈಗ ಏನು ಶಾಕ್ ಬಂದಿದೆಯಲ್ಲ, ಇದು ಜನರಿಗೆ ಆಗ್ತಾರಂಥ ಶಾಕು, ಬಹುಶಃ ಇದು ನಿಜಕ್ಕೂ ಜನರು ಸರ್ಕಾರದ ಮಟ್ಟಿಗೆ ಇದೊಂದು ತೊಂದರೆ ಅನ್ನೋ ರೀತಿಯಲ್ಲಿ ಜನ ಬಿಂಬಿಸ್ತಕ್ಕಂಥ ಕೆಲಸ ಆಗಲಿ ಅಥವಾ ಈ ಥರದ್ದು ಒಂದು ದೊಡ್ಡ ಮಟ್ಟದ ತೊಂದರೆಗೆ ಜನರು ಸಿಲುಕಿದ್ದಾರೆ ಅಂತಕ್ಕಂಥ ವಿಚಾರ ಆಗಲಿ, ಜನರಿಗೆ ಸರ್ಕಾರಕ್ಕೆ ಮಂದಟ್ಟು ಮಾಡೋಂಥದ್ದಾಗಲಿ, ಸರ್ಕಾರಕ್ಕೆ ಅದರಿಂದ ಒಂದು ಕೆಟ್ಟ ಹೆಸರು ಬರೋ ರೀತಿಯಲ್ಲಿ ಒಂದಷ್ಟು ಹೋರಾಟಗಳು ಅಥವಾ ತೊಂದರೆಗಳು ಇದಾಗ್ತಾ ಇರೋದನ್ನ ನಾವು ಕಾಣ್ತಾ ಇಲ್ಲ. ನನಗನ್ಸೋದು ಬಹುಶಃ ಇವರು ಈ ಬೇರೆ ಬೇರೆ ಇದೆಲ್ಲ ಒಂಥರ ಯೋಜನೆಗಳನ್ನ ಘೋಷಣೆ ಮಾಡಿಬಿಡೋದು, ಆ ಯೋಜನೆಗಳಿಂದ ಜನರಿಗೆ ಯಾವ ರೀತಿಯಾಗಿ ಅದರಿಂದ ಸಮಸ್ಯೆಗಳಾಗ್ತವೆ ಮತ್ತು ಅದನ್ನು ಇಂಪ್ಲಿಮೆಂಟ್ ಮಾಡಬೇಕಾದ್ರೆ ಏನೆಲ್ಲ ಅನಾಹುತಗಳು ಘಟಿಸ್ತವೆ ಮತ್ತು ಅದರಿಂದ ಇವರು ಹೇಳ್ತಾ ಇರೋದು ಇದೊಂದು ಸದುದ್ದೇಶದಿಂದ ಮಾಡ್ತಾ ಇದ್ವಿ, ಒಳ್ಳೆ ಉದ್ದೇಶದಿಂದ ಮಾಡ್ತಾ ಇದ್ವಿ. ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆ ನಗರ, ವಾಸಲು ಯೋಗ್ಯ ಆಗಿರುವಂಥ ಒಂದು ಸ್ಥಳಗಳನ್ನ ನಾವು ಸೃಷ್ಟಿ ಮಾಡಬೇಕು, ಅಲ್ಲಿ ಜನರೆಲ್ಲ ಒಂಥರ ಯಾವುದೇ ತೊಂದರೆ ಇಲ್ಲದಂಗೆ ಬದುಕಬೇಕು ಅಂತಂದರೆ ಇದು ಅನಿವಾರ್ಯ, ಹಾಗಾಗಿ ಇದನ್ನು ಮಾಡಲೇಬೇಕು ಅನ್ನುವಂಥ ಉದ್ದೇಶ ಅವರು ಇಟ್ಕೊಂಡಿದ್ದಾರೆ. ಈಗಾಗಲೇ ಹೇಳ್ದಂಗೆ ಅವರು ಸಾರ್ ಹೇಳ್ತಾ ಇದ್ರು, ಇಲ್ಲಿ ಎಷ್ಟು ಜನರು ಈಗಾಗಲೇ ಈ ಥರದ ಯೋಜನೆಯನ್ನು ರೂಪಿಸಬೇಕು ಅಂತ ಅವ್ರು ಮುಂದಾದಾಗ ಎಷ್ಟು ಜನರು ಈ ಬಫರ್ ಪೀರಿಯಡಲ್ಲಿ ಈ ಥರದ್ದು ಮನೆಗಳನ್ನ ಕಟ್ಟುವಂಥ ಕೆಲಸದಲ್ಲಿ ಮುಂದಾಗಿದ್ರು. ಹೌದು, ಸುಮಾರು 4,5,00,000 ಲಕ್ಷ ಮನೆ ಕಟ್ಟುವಂಥವರು ಈ ನಡುವೆ ಈ ಯೋಜನೆಯನ್ನು ಈ ಕಾನೂನನ್ನು ಇಂಪ್ಲಿಮೆಂಟ್ಗೆ ತರುವಂತಹ ಸಂದರ್ಭದಲ್ಲೇ ಕೂಡ ಅಷ್ಟು ಜನರು ಮನೆ ಕಟ್ಟೋದಕ್ಕೆ ಮುಂದಾಗ್ಬಿಟ್ಟಿದ್ರು ಅಂತ ಅಂದಾಗ, ಆಮೇಲೆ ನಾವು ಇಲ್ಲಿ ಭಾಳ ಸೂಕ್ಷ್ಮವಾಗಿರುವಂಥ ಒಂದು ವಿಚಾರ ಗಮನಿಸಬೇಕು. ನಮಗೆ ಬೆಂಗಳೂರಿಗೆ ಬಂದಿರೋವಂಥವ್ರಿಗೆ ಮನೆ ಅನ್ನೋದು ಒಂದು ಭಾವನಾತ್ಮಕವಾದಂಥ ವಿಚಾರ, ಜನರ ಅಚೀವ್ಮೆಂಟು. ಏನೂ ಇಲ್ಲದೆ ಇರುವಂಥವ್ರು, ನಮ್ಗೆ ಗೊತ್ತಿದೆ ಭಾರತ ದೇಶ ಒಂದು ಬಡ ದೇಶ, ಇಲ್ಲಿರುವಂಥ ಜನರೆಲ್ಲ ಒಂದು ಮನೆ ಕಟ್ಕೊಳ್ಳೋದು ಅಥವಾ ಹೊಟ್ಟೆ ತುಂಬ ಊಟ ಮಾಡೋದು ಇದೇನೋ ಒಂದು ದೊಡ್ಡ ವಿಚಾರಗಳಾಗಿರ್ತಕ್ಕಂಥ ಸಂದರ್ಭದಲ್ಲಿ ತಮ್ಮೆಲ್ಲ ದುಡಿಮೆ, ನಾನು ಎಷ್ಟೋ ದಿನ ನೋಡಿದ್ದೀನಿ, ಮನೆ ಕಟ್ಟೋದಕ್ಕೆ ಜನರಿಗೆ ಲೋನ್ ಸಿಕ್ಕಲ್ಲ,
ಯಾಕೆಂದ್ರೆ ಅವ್ರು ಐ ಟಿ ಗಿಟಿ ಇನ್ನೊಂದು ಮತ್ತೊಂದು ಮಾಡ್ಕೊಂಡೇ ಇರಲ್ಲ. ಅಂತ ಜನರು ಬೇರೆ ಬೇರೆ ಮೂಲದ ಮುಖಾಂತರ ಪರ್ಸನಲ್ ಲೋನ್ಗಳು ತಗೊಂಡು ಕೂಡ ಮನೆ ಕಟ್ಟಿರುವಂತ ಪ್ರಕರಣಗಳನ್ನ ನಾವು ನೋಡಿದ್ವಿ. ಇಂಥ ಸಂದರ್ಭದಲ್ಲಿ ನೀವು ಆಯ್ತು, ನೀವು ಒಳ್ಳೆ ಸ್ಕೀಮನ್ನ ಸರ್ಕಾರ ಮಾಡ್ತೀರಾ ಮಾಡಿ, ಆದ್ರೆ ನೀವು ಮಾಡಬೇಕಾದ್ರೆ ಇದರಿಂದ ಏನೆಲ್ಲ ಸಮಸ್ಯೆಗಳು ಉದ್ಭವಿಸ್ತವೆ ಅಂತಕ್ಕಂಥ ವಿಚಾರವಾಗಿ ನೀವು ಜನರೊಟ್ಟಿಗೆ ಆಗಲಿ ಅಥವಾ ಅದಕ್ಕೆ ಸಂಬಂಧಪಟ್ಟಂತಹ ಜ್ಞಾನ ತಿಳುವಳಿಕೆ ಇರುವಂಥ ಜನರೊಟ್ಟಿಗೆ ಆಗಲಿ ನೀವು ಚರ್ಚೆ ಮಾಡಿ ಮಾಡಬೇಕಲ್ವಾ. ಅದಾದ ನಂತರನೂ ಈಗ ಜನ ಹೇಳ್ತಾ ಇದ್ದಾರೆ, ಇಷ್ಟೆಲ್ಲ ಎಕ್ಸ್ಪೋರ್ಟ್ಸ್ ಇವತ್ತು ಹೇಳ್ತಾ ಇದ್ದಾರೆ, ಮಾತಾಡ್ತಾ ಇದ್ದಾರೆ. ಅವರಂತೂ ಭಾಳ ದೊಡ್ಡ ಮಟ್ಟದ ಹೋರಾಟವನ್ನೇ ಫ್ರೀಡಮ್ ಪಾರ್ಕಲ್ಲಿ ಮಾಡಿ ತಿಳಿಸ್ತಾ ಇದ್ರು. ಆದರೂ ನಿಮ್ಗೆ ಇದು ಅರ್ಥ ಆಗ್ತಾ ಇಲ್ವಲ್ಲ ಯಾಕೆ? ಮತ್ತು ನೀವು ಇದು ನಿಜಕ್ಕೂ ಹೌದು ಜನರಿಗೆ ಸಮಸ್ಯೆ ಆಗ್ತಾ ಇದೆ, ಜನ ನಮಗೆ ನಾಳೆ ಅಟ್ಟಾಡ್ಸ್ಕೊಂಡು ಹೊಡಿತಾರೆ ಅಥವಾ ನಮಗೆ ನಾಳೆ ನಮ್ಗೆ ಅಧಿಕಾರದಲ್ಲಿ ಭಯ, ಸಾತ್ವಿಕ ಭಯನೇ ಬಿಡದೆ ಹೋಗ್ಬೋದಲ್ಲ ನಮಗೆ ಅನ್ನುವಂಥ ಭಯನೂ ಇವರಲ್ಲಿ ಕಾಣ್ತಾ ಇಲ್ವಲ್ಲ. ಇವೆಲ್ಲವನ್ನು ನೋಡ್ತಾ ಇದ್ರೆ ನಿಜಕ್ಕೂ ನನ್ಗನ್ಸುತ್ತೀಗೇನೆ ಎಲ್ಲ ಬಂದಿದೆಯಲ್ಲ, ಇವ್ರು ಹಿಂಗೆ ನಾವೊಂದು ಕಾನೂನು ಬರುತ್ತೆ, ಕಾನೂನನ್ನ ಬ್ಲೈಂಡ್ ಆಗಿ ನಾವು ಇಂಪ್ಲಿಮೆಂಟ್ ಮಾಡೋದಕ್ಕೆ ಮುಂದೆ ಆಗ್ಬಿಡ್ತೀವಿ ಅಂತ ಅಂದ್ರೆ ಗೌರ್ಮೆಂಟ್ ನಡೆಸ್ಬೋದು. ಬಹುಶಃ ಮನುಷ್ಯರಿಗೆ ವಿವೇಚನೆ ಇರಬೇಕಲ್ವಾ, ಒಂದು ವಿವೇಚನೆ ಇರಬೇಕು, ತಿಳುವಳಿಕೆ ಇರಬೇಕು. ನಾನು ಒಬ್ಬ ಮನುಷ್ಯ, ನಾನು ಒಬ್ಬ ಇಲ್ಲಿ ಬದುಕ್ತಾ ಇದ್ದೀನಿ, ನನಗೆ ಏನೆಲ್ಲ ಸಾಮಾನ್ಯ ಒಂದು ಕಾಮನ್ ಸೆನ್ಸ್ ಇರಬೇಕಲ್ವಾ. ಆ ಕಾಮನ್ ಸೆನ್ಸೇ ಕಾಣ್ತಾ ಇಲ್ಲ ಇವರಲ್ಲಿ. ಸೊ ಇದು ಒಂದು ರೀತಿಯಲ್ಲಿ ಜನರ ಬಗ್ಗೆ ಇವ್ರಿಗೆ ಒಂದು ಭಯ ಹೋಗ್ಬಿಟ್ಟಿದೆ. ಅವ್ರು ಹೇಳ್ದಂಗೆ ದುಡ್ಡಿರೋರಿಗೆ ಹೇಗೋ ನಡೀತದೆ. ಎಷ್ಟೋ ಅಪಾರ್ಟ್ಮೆಂಟ್ಗಳೀಗ ಈಗಲೂ ಕೂಡ ಜನರು, ಸಾಮಾನ್ಯ ಜನರು, ಯಾವುದೇ ಕಾನೂನು ಬಂದಾಗ್ಲೂ ನಿಜಕ್ಕೂ ಸಫರರ್ಸ್ ಯಾರು ಅಂತಂದ್ರೆ ಸಾಮಾನ್ಯ ಜನರು. ಅವ್ರಿಗೆ ಬೇರೆ ಅನ್ಯ ಮಾರ್ಗಗಳೇ ಗೊತ್ತಿರಲ್ಲ. ಸರ್ಕಾರ ಟಿವಿಲಿ ಏನು ಬರ್ತಾ ಇದೆ, ಈ ಕಾನೂನು ಬಗ್ಗೆ ಏನಾಗ್ತಾ ಇದೆ, ಈ ವಿಚಾರದ ಬಗ್ಗೆ ಏನು ನಡೀತಾ ಇದೆ, ಸರ್ಕಾರ ಏನು ನಿಲುವಲ್ಲಿದೆ ಇನ್ನೂ ಅಂತ ಒಂದು ಏನಂತಾರೆ ಒಂದು ರೈಟ್ ವೇ ಇರುತ್ತಲ್ಲ, ರೈಟ್ ಪಾತಲ್ಲೇ ಜನ ಕಾನೂನು ಮಾರ್ಗವಾಗಿ ಏನು ನಡೀತಾ ಇದೆ ಅನ್ನೋದ್ರ ಬಗ್ಗೆನೇ ಜನ ನೋಡ್ತಾ ಇರ್ತಾರೆ ಹೊರತು ಸಾಮಾನ್ಯ ಜನರಿಗೆ ಈ ಅಡ್ಡದಾರಿಗಳು ಇವೆಲ್ಲ ಗೊತ್ತಾಗ್ತಲ್ಲ. ನೀವು ಹೇಳ್ತಾ ಇದ್ರಲ್ಲ ಇವಾಗ ಏನೆಲ್ಲ ನಡೀತಾ ಇದೆ, ಹಿಂಬದಿನಲ್ಲಿ ಎಷ್ಟೆಲ್ಲ ಭ್ರಷ್ಟಾಚಾರ ನಡೀತಾ ಇದೆ, ಮತ್ತೆ ಇಲಾಖೆಗಳಿಗೆ ಒಂದು ರೀತಿಯಲ್ಲಿ ಈಗ ಹಬ್ಬದ ಸಮಯ ಅಂತ. ಸೊ ಈ ಹಬ್ಬ ಏನ್ ನಡೀತಾ ಇದೆ, ಜಾತ್ರೆ ಏನ್ ನಡೀತಾ ಸಾಮಾನ್ಯ ಜನರು ಗೊತ್ತಾಗ್ತಾ ಇಲ್ಲ. ಆದ್ರೆ ಇದನ್ನು ಕೂಡ ದುರುಪಯೋಗ ಪಡಿಸ್ಕೊಂಡು ಒಂದಷ್ಟು ಜನರು ನಿಜವಾಗ್ಲೂ ಏನೇನು ತೊಂದರೆ ಆಗ್ತಾ ಇಲ್ಲ ಅವ್ರಿಗೆ, ನಿಜಕ್ಕೂ ಇಲ್ಲಿ ಸಫರರ್ಸ್ ಆಗ್ತಾ ಇರೋದು ಸಾಮಾನ್ಯ ಜನರು. ಹಾಗಾಗಿ ಸಂಬಂಧಪಟ್ಟಂತ ಮಿನಿಸ್ಟರ್ ಆಗಿರ್ಬೋದು, ಇನ್ನೊಂದಾಗ್ಬೋದು, ಇದ್ರ ಬಗ್ಗೆ ತುರ್ತಾಗಿ ಗಮನ ಹರಿಸ್ತಕ್ಕಂಥ ಹೇಳಿದ ತಕ್ಷಣ ಅದು ಎಷ್ಟರ ಮಟ್ಟಿಗೆ ಅವ್ರಿಗೆ ರೀಚ್ ಆಗುತ್ತೆ ಅನ್ನೋದೊಂದು ಪ್ರಶ್ನೆ. ಈಗ ನಾವು ಹೇಳ್ತೀವಿ ಅವ್ರಿಗೆ ಕಳಕಳಿ ಇರಬೇಕು ಅಂತ ಕೇಳ್ತೀವಿ, ಇದಕ್ಕೆ ಈ ಕಳ್ಳತನ ಮಾಡಬಾರ್ದು ಅಂತ ಹೇಳ್ತೀವಿ, ಅದಕ್ಕೆ ಪೊಲೀಸರನ್ನ ನಿಯೋಜನೆ ಮಾಡ್ತೀವಿ, ಹೌದಾ? ಈಗ ಬೇಲಿನೇ ಎದ್ದು ಹೊಲ ಮೇಯ್ತಾ ಇರುವಾಗ ಹಿಂಗೆ ಇದಕ್ಕೆ ಕಡಿವಾಣ ಹಾಕೋದು ಹೇಗೆ? ಆ ಒಂದು ಪ್ರಶ್ನೆಗೆ ನಾವು ಉತ್ತರ ಹುಡುಕೋ ನಿಟ್ಟಿನಲ್ಲಿ ನಾವು ಚರ್ಚೆನ ಮುಂದುವರಿಸೋಣ ಆ ಕಾಂಟೆಕ್ಸ್ಟ್ ಅಲ್ಲಿ.